ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬಂಧಿಸಬೇಕು 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 ಬೇಕೇ ಬೇಕು ಬಂಧಿಸಿ ಬಂಧಿಸಿ ಧಿಕ್ಕಾರ 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 ಆಸ್ಪತ್ರೆಯ ಲೈಸೆನ್ಸ್ ಅನ್ನು ಆಸ್ಪತ್ರೆಯ ಲೈಸೆನ್ಸ್ ಅನ್ನು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಶರಣಮ್ಮ ಆಸ್ಪತ್ರೆಯ ವೈದ್ಯರನ್ನು ಶರಣಮ್ಮ ಆಸ್ಪತ್ರೆಯ ವೈದ್ಯರನ್ನು ಎಚ್ಚರಿಕೆಯನ್ನು ಒಂದು ಪತ್ರದ ಮುಖಾಂತರ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ಆ ಒಂದು ಎಚ್ಚರಿಕೆ ಇವತ್ತು ಅದೇ ನಮ್ಮ ಗಾಳಪ್ಪ ಅವರು ಹೇಳಿದಂಗೆ ಇವತ್ತು ಸಾಯಂಕಾಲದೊಳಗೆ ಒಂದು ದಿನ ಅವರಿಗೆ ಆ ಕುಟುಂಬಕ್ಕೆ ಆ ಡಾಕ್ಟರ್ ಕಡೆಯಿಂದ ಏನಾದರೂ ಪರಿಹಾರವನ್ನು ಕೊಡದೇ ಇದ್ದರೆ ನಾಳೆನೇ ಆ ಆಸ್ಪತ್ರೆಯನ್ನು ಮುತ್ತಿಗೆ ಹಾಕಿ ನಾವು ಉಗ್ರ ಹೋರಾಟದ ರೂಪದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಎಚ್ಚರಿಕೆ ಗಂಟೆ ಆಗುವ ರೀತಿಯಲ್ಲಿ ನಾವು ಒಂದು ಹೋರಾಟ ಸಿದ್ಧ ಮಾಡಿಕೊಳ್ತೇವೆ. ಹಾಗಾಗಿ ದಯಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದಷ್ಟೇ, ಆದಷ್ಟು ಬೇಗನೆ ನಿನ್ನೆ ಆ ವೈದ್ಯರು ಆ ಆಸ್ಪತ್ರೆಯಲ್ಲಿ ನಮ್ಮ ಗಮನಕ್ಕೆ ಬಂದಾಗೆ ಇವತ್ತು ನಿಮ್ಮದಲ್ಲಿ ಇದು 4ನೇ ಪೇಷೆಂಟು ಅವ್ರ ಆಸ್ಪತ್ರೆಯಲ್ಲಿ ಈ ರೀತಿ ಸಾವಾಗಿರ್ತಕ್ಕಂಥದ್ದು, ಆತ ಸಾಯ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು 4ನೇ ಮಗು ಇದು. ಹಾಗಾಗಿ ಈತ ದರ್ಪ ದೌರ್ಜನ್ಯ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಒಂದು ಪ್ರಭಾವ ಬೀರ್ಕೊಂಡು ಇಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದಾನೆ. ಆ ಆಸ್ಪತ್ರೆಯನ್ನು ಆದಷ್ಟು ಬೇಗನೆ ಅದನ್ನು ಕರೆಸಿ ಜಿಲ್ಲಾಧಿಕಾರಿಗಳು ನಮ್ಮ ರೈತರ ಮುಖಾಂತರ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಡಾಕ್ಟರ್ಗಳನ್ನು ಕರೆಸಿ ಒಂದು ಸಭೆಯನ್ನು ನಡೆಸಿ ಆ ಸಭೆಯ ಮುಖಾಂತರ ಅವರಿಗೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಳಿತ್ಯಾ ನೀನು ಬಾ ಮಾತಾಡು. ನಿನ್ನೆ ಸಂಜೆ 4:30 ನಿನ್ನೆ ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ ಏನು 4ನೇ ಕ್ಲಾಸ್ ಹೋಗ್ಬೇಕು ಸರ್. ಅಲ್ಲ ಆಸ್ಪತ್ರೆಗೆ ಇವೆಲ್ಲ ಒಂದು 4ನೇ ಪೇಷಂಟ್ ಟೈಪ್ ಆತಗೆ ಆರೋಪ ಮಾಡತಕ್ಕಂಥ ಅವರು 4ನೇ ಆದ ಕೂಡ ನಿನ್ನೆ ಹೋಗಿ ಇವ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೂ ದರ್ಪದಿಂದ ಮಾತಾಡಿದ್ರು. ಏನು FIR ಮಾಡೋದು ನನ್ನ ಮೇಲೆ ಕೇಸ್ ಮಾಡಿ ಏನು ಮಾಡ್ತೀವಿ ಮಕ್ಕಳ ಆಸ್ಪತ್ರೆಗೆ ಮಕ್ಕಳು ಡಾಕ್ಟರ್ ಇಲ್ದಂಗೆ ನೀನು ಹೆಂಗೆ ತಗೊಂಡೆ ಅಂತಂದ್ರೆ ನಾನು ಅವ್ರು ಬಂದರೂ ನಾನು ತಗೊಂಡಿಲ್ಲ. ಅವ್ನು ಬಂದರೂ ನಾನು ಅಡ್ಮಿಟ್ ಮಾಡಿದ್ದೀನಿ. ಅವ್ರು ಹೆಂಗೆ ಬಂದರು ಆಲ್ರೆಡಿ FIR ಆಗಿದೆ ಸರ್. ಆತಗೆ ಸ್ವಲ್ಪ ಎಚ್ಚರಿಕೆ ಗಂಟೆ ಆದರೆ ಇನ್ನು ಉಳಿದ ಆಸ್ಪತ್ರೆಗಳಿಗೆ ಸ್ವಲ್ಪ ಒಂದು ಸಭೆ ಮಾಡಿ ಮೀಟಿಂಗ್ ಮಾಡಿ ನೆಕ್ಸ್ಟ್ ಯಾವ ಘಟನೆ ಆಗಬಾರ್ದು ಸರ್, ಆಗ್ಬಾರ್ದು. ಮುಖಾಂತರ ಈಗ ಆ ಕುಟುಂಬಕ್ಕೆ ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ನಾವು ನಿನ್ನೆ ನನಗೆ ಆದ ತಕ್ಷಣ ಕೆಲವು ಮಾಧ್ಯಮದ ಸ್ನೇಹಿತರ ಮುಖಾಂತರ ಮತ್ತು ಕೆಲವು ಸಾರ್ವಜನಿಕರು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದೆ. ಆ ತಗೊಂಡು 10 ನಿಮಿಷಕ್ಕೆ ನಾನು ನಮ್ಮ DHO ಅವರಿಗೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೆ. ಅವರು ನಿನ್ನೆ ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಇವತ್ತು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ತನಿಖೆ ಮಾಡಿ ಆ ವರದಿ ನಂತರ ನಾವು ಅವ್ರ ಮೇಲೆ ಕ್ರಮ ಜೊತೆಯಾಗಿ ಈಗಾಗಲೇ FIR ಆಗಿದೆ. ಅದನ್ನು ಕೂಡ ನಾನು ಪೊಲೀಸ್ ಇಲಾಖೆ ನಮ್ಮ SP ಅವರಿಗೆ ಚರ್ಚೆ ಮಾಡ್ತೀನಿ. ನಿಯಮಾನುಸಾರ ಅವ್ರು ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಈಗಾಗಲೇ ನಾವು DHO ವರದಿ ಬಂದ ಮೇಲೆ ಕ್ರಮ ತೊಗೊಳ್ತೀವಿ. ಮತ್ತು ನಾವು ಏನು ಮಾಡಿದ್ರು ಕೂಡ ಆ ತಾಯಿನ ನಾವು ನೋವನ್ನು ಮತ್ತು ಒಬ್ಬನೇ ಮಗ ಮೂರು ಹೆಣ್ಮಕ್ಳು, ಇನ್ನೊಂದು ಮಗು ಆಕ್ಸಿಡೆಂಟಲ್ಲಿ ಏನಾಗಿತ್ತು. ತನಿಖೆ ಮಾಡಲಿಕ್ಕೆ DHO 4 ಪೇಷಂಟ್ಗಳಾಗೋದು ಅದೊಂದು ನಮ್ಮ ಪಂಜಾಬ್ ಸಮಾಜ ಹಾಳನ್ನೇ ಆಗ್ತದೆ. 4 ಮಂದಿ ತಿಳ್ಕೊಂಡಿದ್ರು ನಮ್ಮ ಪಂಜಾಬ್ ಸಮಾಜ
ಸರ್ ಮೊನ್ನೆ ಒಂದು ವರ್ಷದ ಹಿಂದೆ ಕಲ್ಯಾಣ ಒಂದು 3 ತಿಂಗಳ ಹಿಂದೆ ಕನಗಲ್ ತಿಂಗಳ ಕೊಡ್ತಾರೆ ಸರ್ ಮರ್ಮಳಿ ಅದೇ ಆಸ್ಪತ್ರೆ ಪೊಲೀಸ್ ಇಲಾಖೆ ತನಿಖೆನೂ ಆಗುತ್ತೆ. ನಮ್ಮ DH ಅವರು ಕೂಡ ಮೆಡಿಕಲ್ ಆಡಿಟ್ ಮಾಡ್ತಾರೆ. ಅವ್ರು ವರದಿ ಕೊಡೋದಕ್ಕೆ ನಿಯಮಾನುಸಾರ ಎಲ್ಲ ತಗೊಂಡು ಉಳಿದಂತೆ ನಾನು ಪರಿಶೀಲನೆ